ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ಎಫೆಕ್ಟ್ ಹೂವಿನ ತೋಟಗಳತ್ತ ಜನಸಾಗರ. ಹೂ ದರ ದುಬಾರಿಯಾಗಿದೆ. ತೋಟಗಳತ್ತ ಈಗ ಜನರು ನುಗ್ತಿದ್ದಾರೆ. ರೈತರಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಈಗ ಹೂವಿನ ಬೆಲೆ ಗಗನಕ್ಕೇರಿದೆ. ರೈತರ ಮುಖದಲ್ಲಿ ಈಗ ಮಂದಹಾಸ. ಯಾಕಂದ್ರೆ ಮಾರ್ಕೆಟ್ನಲ್ಲಿ ಹೂವಿನ ಬೆಲೆ ಗಗನಕ್ಕೇರುವಂಥದ್ದು. ಹಾಗಾಗಿಯೇ ಈಗ ಜನ ಹೂವಿನ ತೋಟಗಳ ಹತ್ರ ಹೋಗ್ತಿದ್ದಾರೆ. ಅಂದ್ರೆ ರೈತರ ಬಳಿ ಹೋಗ್ತಾ ಇರುವಂಥದ್ದು. ರೈತರಿಗೆ ಈಗ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಹೂವಿನ ಬೆಲೆ ಗಗನಕ್ಕೇರಿದೆ. ರೈತರ ಮುಖದಲ್ಲಿ ಮಂದಹಾಸ ಮೂಡಿರುವಂಥದ್ದು. ಮಾರುಕಟ್ಟೆ ದರಕ್ಕೆ ರೈತರು ಅಂದ್ರೆ ಸಾರ್ವಜನಿಕರು ಶಾಕ್ ಆಗಿರುವಂಥದ್ದು. ರೈತರ ಬಳಿ ಹೋಗ್ತಿದ್ದಾರೆ. ಈಗ ಹೊಸಕೋಟೆಯಲ್ಲಿ ಹೂವು ಬೆಳೆಗಾರರಿಗೆ ಈಗ ಸಖತ್ ಖುಷಿ ಸಿಕ್ಕಿದೆ. ರೈತರ ತೋಟಗಳಲ್ಲಿಯೇ ಹೂವು ಖರೀದಿಸಲು ಜನ ಮುಂದಾಗ್ತಿದ್ದಾರೆ. ಮಾರುಕಟ್ಟೆಗಿಂತ ತೋಟವೇ ಬೆಸ್ಟ್. ನೇರ ಖರೀದಿಗೆ ಜನರು ಈಗ ಒಲವನ್ನ ತೋರಿಸ್ತಿದ್ದಾರೆ. ಕನಕಾಂಬರ ಕೆಜಿಗೆ 5,000ಕ್ಕೂ ಅಧಿಕ. ಗ್ರಾಹಕರಿಗೆ ಬೆಲೆ ಬಿಸಿ. ಮಲ್ಲಿಗೆಗೆ ಭರ್ಜರಿ ಬೇಡಿಕೆ. ಕೆಜಿಗೆ 2,600ವರೆಗೂ ಕೂಡ ದರ ಇದೆ. ಸದ್ಯ ಹೊಸಕೋಟೆ ಹೂ ತೋಟಗಳಿಗೆ ಭರ್ಜರಿ ಡಿಮ್ಯಾಂಡ್. ಕಡಿಮೆ ದರದಲ್ಲಿ ತಾಜಾ ಹೂವನ್ನ ಪಡೆಯಲು ಜನರು ಈಗ ಮುಗಿಬಿದ್ದಿದ್ದಾರೆ. ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ, ಅದನ್ನು ಕೇಳಿ ಜನರು ಶಾಕ್ ಆಗಿರುವಂಥದ್ದು. ಹಾಗಾಗಿ ನೋಡಿ, ನೇರವಾಗಿ ರೈತರ ಬಳಿ ಖರೀದಿ ಮಾಡೋದು ಬೆಸ್ಟ್ ಇಲ್ಲಿ ಮಾರುಕಟ್ಟೆಗೆ ಹೋಗೋದಕ್ಕಿಂತ ಅಂತ ಹೇಳಿ ತೋಟಗಳಿಗೆ ಹೋಗ್ತಾ ಇರುವಂಥದ್ದು. ರೈತರಿಗೆ ಡಿಮ್ಯಾಂಡ್ ಆಗಿದೆ. ಈಗ ಹೂವಿನ ಬೆಲೆ ಗಗನಕ್ಕೇರಿರೋದ್ರಿಂದ ಸಾರ್ವಜನಿಕರು ಅಂದರೆ ಜನರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ರೈತರ ಬಳಿ ಹೋಗ್ತಾ ಇರುವಂಥದ್ದು. ಮಾರುಕಟ್ಟೆಗೆ ಹೋಗುವಂಥ ಬದಲಾಗಿ ರೈತರ ತೋಟಗಳ ಹತ್ರ ಈಗ ಗ್ರಾಹಕರು ಲಗ್ಗೆ ಇಡ್ತಿದ್ದಾರೆ. ಹೊಸಕೋಟೆಯಲ್ಲಿ ಹೂವಿನ ಬೆಳೆಗಾರರಿಗೆ ಸಖತ್ ಡಿಮ್ಯಾಂಡ್ ಇದೆ. ಈಗ ಅಂದ್ರೆ ಖುಷಿ ಕೂಡ. ರೈತರ ತೋಟಗಳಲ್ಲೇ ಹೂವನ್ನ ಖರೀದಿಸಲು ಜನ ಈಗ ಆಸಕ್ತಿಯನ್ನ ತೋರಿಸ್ತಿದ್ದಾರೆ, ಮುಂದಾಗ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ನೋಡಿ ಬೆಲೆ ಜಾಸ್ತಿ, ಜೊತೆಗೆ ಫ್ರೆಶ್ ಇರೋದಿಲ್ಲ ಹೂ. ಆದ್ರೆ ಇಲ್ಲಿ ತೋಟಕ್ಕೆ ಹೋದ್ರೆ ಫ್ರೆಶ್ ಹೂಗಳನ್ನ ತೆಗೆದುಕೊಳ್ಬಹುದು. ಬೆಲೆ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಈಗ ಜನರು ತೋಟಗಳತ್ತ ಮುಖ ಮಾಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಎಫೆಕ್ಟ್ನಿಂದಾಗಿ ಹೂವಿನ ಬೆಲೆ ಗಗನಕ್ಕೇರಿದೆ. ಕೇಳೋ ಹಾಗೆ ಇಲ್ಲ. ಕನಕಾಂಬರ ಕೆಜಿಗೆ 5,000ಕ್ಕೂ ಅಧಿಕ ಇದೆ. ಹಾಗಾಗಿ ಗ್ರಾಹಕರಿಗೆ ಬೆಲೆ ಬಿಸಿ ತಟ್ಟಿದೆ. ಇನ್ನು ಮಲ್ಲಿಗೆ ಹೂವಂತೂ ಭರ್ಜರಿ ಬೇಡಿಕೆ. ಕೆಜಿಗೆ 2,600 ರೂಪಾಯಿವರೆಗೂ ಕೂಡ ದರ ಇದೆ. ಸದ್ಯ ಹೊಸಕೋಟೆಯ ಹೂ ತೋಟಗಳಿಗೆ ಭರ್ಜರಿ ಡಿಮ್ಯಾಂಡ್ ಇದೆ. ಈಗ ಕಡಿಮೆ ದರದಲ್ಲಿ ತಾಜಾ ಹೂವನ್ನ ಪಡೆಯಲು ಜನರು ಮುಗಿಬೀಳ್ತಿದ್ದಾರೆ. ಮಾರುಕಟ್ಟೆಯ ದರಕ್ಕೆ ಸಾರ್ವಜನಿಕರು ಶಾಕ್ ಆಗಿದ್ದು ರೈತರ ಬಳಿ ಖರೀದಿಗೆ ಮುಂದಾಗಿದ್ದಾರೆ. ಅಂದ್ರೆ ನೇರವಾಗಿ ರೈತರ ಬಳಿ ಹೂವನ್ನ ಖರೀದಿ ಮಾಡೋದು ಬೆಸ್ಟ್. ಯಾಕಂದ್ರೆ ಫ್ರೆಶ್ ಇರುತ್ತೆ ಹೂ. ಮಾರುಕಟ್ಟೆಯಲ್ಲಿ ನೋಡಿ ಬೆಲೆ ಜಾಸ್ತಿ, ಹೂ ಫ್ರೆಶ್ ಇರೋದಿಲ್ಲ, ಬಾಡೋಗಿರುತ್ತೆ. ಆದ್ರೆ ಏನ್ ಮಾಡಕ್ಕಾಗಲ್ಲ, ತಗೋಬೇಕಾಗುತ್ತೆ. ಆ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಈಗ ಜನರು ಮುಂದಾಗಿದ್ದಾರೆ. ಅಂದ್ರೆ ತೋಟಗಳಿಗೆ ಹೋಗಿ ರೈತರ ಬಳಿ ಹೂವನ್ನ ಖರೀದಿ ಮಾಡೋದೇ ಇಲ್ಲಿ ಬೆಸ್ಟ್ ಅಂತ ಹೇಳಿ ರೈತರು ಮುಂದಾಗಿದ್ದಾರೆ. ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ಎಫೆಕ್ಟ್ನಿಂದಾಗಿ ಈಗ ಹೂವಿನ ಬೆಲೆ ಗಗನಕ್ಕೇರಿದೆ. ಹಾಗಾಗಿಯೇ ಸಾರ್ವಜನಿಕರು ಹೂವಿನ ತೋಟಗಳತ್ತ ನುಗ್ತಿದ್ದಾರೆ. ಅಂದರೆ ಹೂವಿನ ದರ ದುಬಾರಿ ಆಗಿದೆ. ಹಾಗಾಗಿ ರೈತರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅಂದರೆ ತೋಟಗಳಿಗೆ ಹೋಗಿ ಫ್ರೆಶ್ ಹೂವನ್ನು ಖರೀದಿ ಮಾಡ್ಬೋದು. ರೈತರ ಬಳಿ ನೇರವಾಗಿ ಖರೀದಿ ಮಾಡ್ಬೋದು. ಬೆಲೆ ಕೂಡ ಕಡಿಮೆ ಇರುತ್ತೆ, ಹೂ ಕೂಡ ಫ್ರೆಶ್ ಇರುತ್ತೆ. ಹಾಗಾಗಿ ಈಗ ಜನರು ಇತ್ತ ಒಲವನ್ನ ತೋರಿಸ್ತಿದ್ದಾರೆ. ಅಂದರೆ ರೈತರ ಬಳಿ ಖರೀದಿ ಮಾಡೋದೇ ಬೆಸ್ಟ್ ಅಂತ ಹೇಳಿ ಒಲವನ್ನ ತೋರಿಸ್ತಾ ಇರುವಂಥದ್ದು.